ಯಶಸ್ವಿಯಾಗಲಿ. ಕಾರ್ಮಿಕರ ಹೋರಾಟ ಯಶಸ್ವಿಯಾಗಲಿ. ಯಶಸ್ವಿಯಾಗಲಿ. ಬಾಕಿ ಇರುವ 3 ವರ್ಷದ ತುಟಿ ಭತ್ಯೆ ಕೂಡಲೇ ನೀಡಬೇಕು. ಬಾಕಿ ಇರುವ 3 ವರ್ಷದ ತುಟಿ ಭತ್ಯೆ ಕೂಡಲೇ ನೀಡಬೇಕು. ಕನಿಷ್ಠ ವೇತನ ಅನುಸಾರ ಬಿಡಿಗೆ 400 ಅಂತ ನಿಗದಿಗೊಳಿಸಿರಿ. ಕನಿಷ್ಠ ವೇತನ 1,000 ಬಿಡಿಗೆ 400 ಕೂಡ ನ್ಯಾಯ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದರಿಂದ ಹೋರಾಟವೇ ನಮಗೇನಾದರೂ ನ್ಯಾಯ ಸಿಗ್ಬೋದಷ್ಟೇ ಹೊರತು ನ್ಯಾಯಾಲಯದಲ್ಲೂ ಕೂಡ ಅದನ್ನು ಹೋರಾಟ ಮಾಡಬೇಕು ನಾವು. ಆದರೆ ನ್ಯಾಯ ಸಿಗ್ತದೆ ಅಂತೇಳಿ ಭ್ರಮೆ ನಾವು ಇಟ್ಕೊಳ್ಬಾರ್ದು ಅಂತ ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ನೀವೀಗ ಡಿಮಾಂಡ್ ಹೊಸದಾಗಿ ಕನಿಷ್ಠ ವೇತನ ಬೇಕು ಅಂತೇಳಿ ಡಿಮಾಂಡ್ ಮಾಡ್ತಾ ಇರೋದು 400 ರೂಪಾಯಿ ಅಲ್ವಾ? 1000 ಬೀಡಿ ಕಟ್ಟಿದರೆ 400 ರೂಪಾಯಿ ಕೊಡಬೇಕು ಅಂತೇಳಿ ಡಿಮಾಂಡ್ ಮಾಡ್ತಾ ಇರೋದು. ಎಷ್ಟು ಕೊಡ್ತಾರೆ ಅದು ಆಮೇಲಿನ ಪ್ರಶ್ನೆ. ಅದರಿಂದ ಈ 400 ರೂಪಾಯಿಗೂ ಕೂಡ ತೀವ್ರವಾಗಿ ಹೋರಾಟ. ಯಾಕೆ ಆದರೆ ಬೆಳವಣಿಗೆಯನ್ನು ತಗೊಂಡಂಥ ಮಾಲೀಕರು ಇವತ್ತು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ಈ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ. ತಹಶೀಲ್ದಾರರಿಗೆ ನಾವು ಮನವಿ ಕೊಡ್ತೀವಿ, ಮೇಲಧಿಕಾರಿಗಳಿಗೆ ಮತ್ತೆ ಮುಖ್ಯಮಂತ್ರಿವರೆಗೂ ಕೂಡ ಇದನ್ನು ನೀವು ತಿಳಿಸಬೇಕು ಅಂತೇಳಿ ಹೇಳುವಂಥ ಒತ್ತಾಯವನ್ನು ಮಾಡ್ತಾ ಇವತ್ತು ನಮ್ಮ ಬಿಡಿ ಸಂಘ